ಅನ್ನತಕ್ಕಂತ ನಮ್ಮ ಸೊನ್ಯಾಳ ಹನುಮಂತ ಗೌಡ್ರು ಹೌದ್ ಮುಂಜಾನೆ 4 ಗಂಟೆಕ ಹೌದ್ ತಮ್ಮ ಏನಪ್ಪಾ ಅಂತ ಕೇಳಿದ ಪ್ರಾಣ ಅನ್ನತಕ್ಕಂಥದ್ದು ಭಗವಂತನಲ್ಲಿ ಹಾರಿ ಹೋಗ್ಯದ. ಹೌದು ಅದರ ನಿಮಿತ್ತವಾಗಿ ಇವತ್ತಿನ ದಿವಸ ನಮ್ಮ ಬೂದಿಹಾಳ ಸಿದ್ದು ಅಣ್ಣವ್ರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ನಮ್ಮ ಹನುಮಂತ ಗೌಡ್ರ ಏನಪ್ಪಾ ಅಂತ ಕೇಳಿದ್ರ ಅಂತ್ಯ ಸಂಸ್ಕಾರಕ್ಕೆ ಹೋಗ್ಯಾರ್ರಿಪ್ಪ. ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರ ಮಾತಿನ ಮುತ್ತು ಅನಿಸ್ಕೊಂಡ ಇಡೀ ಕರ್ನಾಟಕ ಮಹಾರಾಷ್ಟ್ರದೊಳಗ ಬರೇ ಡೊಳ್ಳಿನ ಹಾಡಿಕೆ ಅಷ್ಟೇ ಅಲ್ಲ, ರಾಜಕೀಯ ರಂಗದೊಳಗ ಆಯ್ತು, ಇವತ್ತು ಸತ್ಸಂಗದೊಳಗ ಆಯ್ತು, ಪ್ರವಚನ ಹೇಳೋದ್ರೊಳಗ ಆಯ್ತು, ಯಾರಾದ್ರೂ ಮನಸ್ಸಿಗೆ ಬಾರ ಆಗೈತಿ ಅಂತ ತಿಳ್ಕೊಂಡ್ರ ಬರೇ ನಮ್ಮ ಸೊನ್ಯಾಳ ಹನುಮಂತ ಗೌಡ್ರ ಮಾತ ಕೇಳಿದ್ರ ದಾರಿ ಗಟ್ರಕ್ಕೆ ಹೋಗುದು ಬಿಟ್ಟು ಬರೀ ಎಲ್ಲಿ ಬರ್ತಿತ್ತು ಹೈವೇಕ್ ಬರ್ತಿತ್ತು. ಗಟ್ರಕ್ಕೆ ಹೋಗು ಗಾಡಿ ಹೈವೇಕ್ ಬರ್ತಿತ್ತು. ಹೌದಲ್ಲ? ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಅಂತ ಇವತ್ತ ಶ್ರೇಷ್ಠ ಕಲಾವಿದನ್ನ ಕಳ್ಕೊಂಡ ನಮ್ಮ ಶಿವಸ್ಥಾನ ಅನ್ನತಕ್ಕಂಥದ್ದು ಇವತ್ತಿನ ದಿವಸ ಏನಾಗ್ಯದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಕಳ್ಕೊಂಡು ಇವತ್ತು ದುಃಖಿನೊಳಗ ಎಲ್ಲಾ ನಮ್ಮ ಹಾಲ ಮತ್ತದ ಸಮಾಜದವರ ಅಟ್ಟೆ ಅಲ್ಲ, ಎಲ್ಲಾ ಸಮಾಜದವರಿಗೆ ದುಃಖದ ಸಂಗತಿ ಅಂತಕ್ಕಂಥ ಇವತ್ತಿನ ದಿವಸ ಆಗ್ಯದ. ಅವರ ಆತ್ಮಕ್ಕ ಕೂಡ ಶಾಂತಿ ಸಿಗಲಿ ಅಂತ ತಿಳ್ಕೊಂಡ ನಮ್ಮ ಚುಂಚನೂರು ಗ್ರಾಮದ ಮ್ಯಾಳದ ವತಿಯಿಂದ ಆಯ್ತು, ಸುಲ್ತಾನಪುರ ಮ್ಯಾಳದ ಗ್ರಾಮದ ವತಿಯಿಂದ ಆಯ್ತು, ಇವತ್ತು ವಿಜಯಪುರ ಪಟ್ಟಣದೊಳಗಿರ್ತಕ್ಕಂಥ ಎಲ್ಲಾ ಕಲಾವಿದರು ಕಲಾ ಬಳಗಕ್ಕೂ ಕೂಡ ಎಲ್ಲಾ ಧರ್ಮದ ಪರವಾಗಿ ನಮ್ಮ ಹನುಮಂತ ಗೌಡ್ರಿಗೆ ಇವತ್ತು ಏನಪ್ಪಾ ಅಂತ ಕೇಳಿದ್ರ ಅವ್ರ ಆತ್ಮಕ್ಕ ಶಾಂತಿ ಸಿಗ್ಲತ್ತ ಭಗವಂತನಲ್ಲಿ ಕೇಳಿಕೊಂಡ ಇವತ್ತಿನ ದಿವಸ ನಮನಾದ್ರೂ ಕರೆಸ್ಯಾರ. ಇವತ್ತಿನ ದಿವಸ ಏನೋ ಹಾಡಿದ್ರೊಳಗಾಯ್ತು, ಮಾತಾಡುವಂತ ಮಾತಿನೊಳಗಾಯ್ತು, ಭಾಷಾಡುವಂತ ವಾದ್ಯದೊಳಗಾಯ್ತು, ಬರೆದಿರ್ತಕ್ಕಂತ ಸಾಹಿತ್ಯದೊಳಗಾಯ್ತು, ಲೋಪ ದೋಷಗಳು ಆಗುವುದು ಸ್ವಾಭಾವಿಕ ಐತಿ ತಮ್ಮ. ಲೋಪ ದೋಷ ಯಾಕವ್ರಿಪ್ಪ? ಏನು ಪುಕ್ಕಟ ಬಂದಿರಿ ಬಿಜಾಪುರಕ್ಕ? ಯಾಕೋ ನಿಮ್ ಹೆಣಕ್ಕ ಕಮಿಟರ್ 10-15 ಸಾವಿರ ರೊಕ್ಕ ಕೊಟ್ಟು ನಿಮ್ ಹೆಣ ಚಂದ ಮಾಡಿ ಕರ್ಸ್ಯಾರ ಇಲ್ಲಿ. ಯಾಕವು ಯಾಕ ನಮ್ಗೆ ಅಟ್ಟೆ ಕೊಟ್ಟರು ತಿಳ್ಕೊಂಡಿ? ಹೌದು, ಮುಮ್ಮೇಲೆ ಹಾಡವ್ರ ಹೆಣ ಚಂದ ಮಾಡ್ಯಾರ ಅವ್ರು. ಯಾಕ್ರಿ? ಕಾಕ ಹೌದತ್ತ ನೋಡಿ ಕೇಳ್ಬೇಕಾರ. ಹೌದಲ್ಲ? ಯಾಕಂದ್ರ ಹನುಮಂತ ತಮ್ಮ ನೀನು ಲಗ್ನ ಆಗಿಲ್ಲ, ನಿನಗೇನು ಅನುಭವ ಗೊತ್ತಿಲ್ಲ. ಹೌದು, ನಮ್ಮ ಮಗಳು ಕೊಡು ಪರಸವನ್ನ ಲಗ್ನ ಆಗಿ 2 ಗಂಡ ಮಕ್ಕಳು ಹುಟ್ಟ್ಯಾವ ಅವಾಗ. ಹೌದಲ್ಲ? ಅವ ಇವತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ನಾಳೆ ಗೋಕಾಕ್ ಬಸ್ ಸ್ಟಾಂಡ್ ದಾಗ ಬಿಡ್ತೀನಿ ಅವನ. ಹೌದಾ? ಅವ ಹಂಗೆ ಹೋದಪ್ಪ ಅಂತಂದ್ರ ಮನ್ಯಾಗ ವೈನಿ ಲತ್ತಿ ಉಣ್ತಕೊಂಡು ಬಾಗಿಲಿಗೆ ನಿಂತಿರ್ತಾಳ. ಅವಾಗ ವೈನಿ ಅಂತ ತಗೋತಾಳ, ಒಣಿಕೆ ತಗೋತಾಳ ಒಣಿಕೆ. ಹೌದಲ್ಲ? ಅದಕ್ಕೆ ಯಾಕಂತ ಕೇಳಿದ್ರ ಇವತ್ತಿನ ದಿವಸ ಹಾಡುವಂತ ಮನುಷ್ಯ ತಪ್ಪುವುದು ಸಜ್ಜಕೈತಿ, ನಡೆಯುವಂತ ಮನುಷ್ಯ ಎಡುವುದು ಸಜ್ಜಕೈತಿ. ಹೌದಾ? ಏನಾದ್ರೂ ತಪ್ಪು ತಡೆಗಳ ನಿಮಗೆ ಕಂಡು ಬಂದ್ರು ಕೂಡ ಹಂಸ ಪಕ್ಷಿಯ ಮುಂದೆ ಹಾಲು ಮತ್ತು ನೀರನ್ನು ಇಟ್ಟಾಗ ಹಂಸ ಪಕ್ಷಿ ಏನ್ ಮಾಡ್ತೈತಿಪ್ಪ ಅಂತ ಕೇಳಿದ್ರ ಏನ್ ಮಾಡ್ತೈತ್ರಿಪ್ಪ? ನೀರನ್ನ ಬೇರ್ಪಡಿಸಿ ಹಾಲು ಮಾತ್ರ ಸ್ವೀಕಾರ ಮಾಡ್ತದ. ಹೌದಾ? ಹಂಗ ಇವತ್ತಿನ ದಿವಸ ನಮ್ಮಲ್ಲಿ ಆಗ್ತಿರ್ತಕ್ಕಂತ ತಪ್ಪು ತಡೆಗಳನ್ನ ಬದಿಗೆ ಒತ್ತಿ ಒಪ್ಪಿಕೊಂಡ ಮಾತ್ರ ನಿಮ್ಮ ಆತ್ಮ ಹೃದಯದೊಳಗೆ ಬಚ್ಚಿಟ್ಟುಕೊಂಡ ಇವತ್ತು ಕಾರ್ಯಕ್ರಮ ನಡೆಸಿ ಕೊಡ್ತೀರಿ ಅಂತಕ್ಕಂಥ ಆತ್ಮವಿಶ್ವಾಸ ನಿಮ್ಮ ಬಳಿ ಕೆಟ್ಟು ಮತ್ತೊಮ್ಮೆ ಇನ್ನೊಮ್ಮೆ ಕೂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ದೈವಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಯಾಕಪ್ಪ ಅಂತ ಕೇಳಿದ್ರ ಇವು ಎರಡೂ ಮ್ಯಾಲ ಹೆಂಗದವಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಬೆಳಗಾವ ಜಿಲ್ಲಾದೊಳಗ ಗಡಿ ನೋಡಿ ಕುಸ್ತಿ ಇಡಿಸ್ಬೇಕಂತಾರು ಅಂತ ಮ್ಯಾಲ ಇವತ್ತು ಬಿಜಾಪುರ ಜಿಲ್ಲಾದಾಗ ಗಡಿ ನೋಡಿ ಕುಸ್ತಿ. ಬಿಜಾಪುರ ಗೋಳ ಗುಮ್ಮಟ ಮುಂದೆ ಕುಸ್ತಿ ಹಿಡಿಸ್ಯಾರ ಇವತ್ತು. ಹೌದಲ್ಲ? ಯಾಕಂತ ಕೇಳಿದ್ರ ಆ ಕಡೆ ಭಾಗಿನೊಳಗ ನಮ್ಮ ಚುಂಚನೂರು ಕಲಾವಿದರಂದ್ರ ಹೆಣ್ಣು ಬೆಳೆಸುವಂತವ್ರು, ಸುಲ್ತಾನಪುರ ಮೇಳವ್ರಂದ್ರೆ ನಾವು ಗಂಡು ಬೆಳೆಸೋ ಕಲಾವಿದರು. ಹೌದು, ನೀವು ಗಂಡು ಬೆಳೆಸೋರು, ಅವ್ರು ಹೆಣ್ಣು ಬೆಳೆಸೋರು. ಹೌದಲ್ಲ? ಯಾಕಂತ ಕೇಳಿದ್ರ ಆ ಕಡೆ ಭಾಗಿನೊಳಗ ಏನಪ್ಪ ಅಂತ ಕೇಳಿದ್ರ ನನಗೆ ರಾಜ ಅಂತ ಕೇಳ್ತಾರ, ಹುಡುಗಿಗೆ ರಾಣಿ ಅಂತ ಕರೀತಾರ. ಹೌದು, ರಾಜ ರಾಣಿ. ಮತ್ತೆ ಇಲ್ಲಿ ಬಿಜಾಪುರದಾಗ ಯಾರಂತ ಕರಿತಾರ್ರಿಪ್ಪ? ಹಂಗಲ್ಲ, ಇವತ್ತು ನೋಡೋದೈತಿ ಏನಪ್ಪಾ ಅಂತ ಕೇಳಿದ್ರ ಸತ್ಯ ಶುದ್ಧರ ಮಾರ್ಗವನ್ನೇ ಹಾಡ್ಕೋತ ಹೊತ್ತು ಹೊಡತಕ ಹೋಗ್ರಿ ಅಂತೇಳಿ ಅದನ್ನ ಕಮಿಟಿ ಅವರು ನಿರ್ಣಯ ಮಾಡ್ಕೊಂಡು ಹೇಳ್ರು ಅಂದ್ರೆ ಒಟ್ಟ ಇವತ್ತು ಅಮೋಘ ಸಿದ್ಧ ಆಯ್ತಾ. ಮಾಳಿಂಗರಾಯ ಬೀರ ದೇವ್ರ ಇವತ್ತು ಹೊತ್ತು ಹೊಡತಕ ಅವ್ರ ಬೀರ ದೇವ್ರನ್ನ ಬೆಳೆಸಲಿ, ಅಕ್ಕ ಮಾಯಕನ ನಾ ಬೆಳೆಸ್ತನು. ಹೌದಾ? ಬ್ಯಾಡ ತಮ್ಮ, ಹೊಟ್ಟೆ ನೀ ರಾಜ ಆಗಿ ಉಳಿ, ಹುಡುಗಿ ಹೊಟ್ಟೆ ರಾಣಿಯಾಗಿ ಉಳಿ ಅಂದ್ರು. ಹೌದಾ? ಹೊತ್ತು ಹೊಂಡು ತನಕ ನಾ ಗಂಡ ನಾನು ಹೇಳ್ತ ಚುಂಚು ಲಕ್ಕೆ ಒಟ್ಟ ಹೊತ್ತು ಮುಳುಗುತ್ತನ ಇದು. ಹೌದಲ್ಲ? ಹೊತ್ತು ಮುಳುಗು ತನಕ ನನ್ನ ಗಂಡೆ ನಾನು ಹೇಳ್ತಿ ಹುಡುಗಿ ನನೇ. ಕಮಿಟಿ ಅವ್ರು ಹೆಂಗ್ ಹೇಳ್ತಾರ ಹಂಗ ಕೇಳ್ಬೇಕಾಗ್ಯದಿಲ್ಲಿ. ಗಂಡ ಬಲಕೈ ಇರ್ಬೇಕು, ಹೇಳ್ತಿ ಎಡಕೈ ಇರ್ಬೇಕು. ಹೌದಾ? ಅವ್ರು ಹಂಗೆ ಕೂತಾರ, ಹಂಗೆ ಅವ್ರಿಗೆ ಗೊತ್ತದ ಅವ್ರಿಗೆ. ಹೌದಲ್ಲ? ಇವತ್ತಿನ ದಿವಸ ನೋಡೋಣ ಯಾಕಪ್ಪ ಅಂತ ಕೇಳಿದ್ರೆ ಏನ್ ನಿರ್ಣಯ ತಗೊಂಡು ಹೇಳ್ತಾರೆ ಹೇಳ್ರಿ. ಹೊತ್ತು ಹೊಂಡು ತನಕ ಹೊಟ್ಟೆ ಗಂಡ ಅಂದ್ರ ಹೆಂಗ ಹೆಚ್ಚ, ಹಡ್ದಿರ್ತಕ್ಕಂತ ಅಪ್ಪ ಅಂದ್ರ ಹೆಂಗ ಹೆಚ್ಚ, ಇವತ್ತಿನ ದಿವಸ ಒಬ್ಬಕ್ಕೆ ತಂಗಿಗೆ ಒಬ್ಬ ಅಣ್ಣ ಅಂದ್ರ ಹೆಂಗ ಹೆಚ್ಚ, ಹೊಟ್ಟೆ ಮುದುಕಿಗೆ ಒಬ್ಬ ಮುದಕ್ಕ ಅಂದ್ರ ಹೆಂಗ ಹೆಚ್ಚದ ಹೊಟ್ಟೆ ಹೊತ್ತು ಒಂದು ಹುಡುಗಿಗೆ ಒಂದು ಹುಡುಗ ಹೆಂಗ್ ಹೆಚ್ಚ ಅಂದ್ರ ಅದನ್ನು ಹೇಳೋದೈತಿ.
ಓಡಿ ಬರ್ಬೇಕು ನೋಡೋದೈತಿ ಹೌದಲ್ಲ ಕರೆ ಅದು ಮಾತಾ ಯಾರು ಬೆನ್ನು ಹತ್ತಿ ಯಾರು ಬರ್ತಾರ ನೋಡೋದೈತಿ ಇವತ್ತಿನ ದಿವಸ ನಮ್ಮ ಕಮಿಟಿ ಅವ್ರಿಗೆ ಹೇಳ್ಯಾರ ಆದಷ್ಟು ಮಟ್ಟಿಗೆ ಹೆಣ್ಣ ಗಂಡನ ಬೆಳೆಸಂದಾರ ಯಾಕಂದ್ರೆ ಇಲ್ಲಿ ಕೆಲವೊಂದು ಮಂದಿಗೆ ಹೆಣ್ಣ ಗಂಡ ಅರ್ಥ ಆಗುದಿಲ್ಲ ತಿಳ್ಕೊಂಡ ಮಾರ್ಗ ಬೆಳೆಸ್ಬೇಕು ಮಾಡಿದ್ದು ಆದ್ರೆ ಕಲಾವಿದರಾಗಿರ್ತಕ್ಕಂಥವ್ರು ನೋಡೋಣ ಇವ ಮುಂದಿನ ಪಳಕ್ಕೆ ಹೇಳ್ರಿ ಇನ್ನೂ ಮುಂದಿನ ಪಳಕ್ಕೆ ಚಾನ್ಸ್ ಐತಿ ಇದೇ ಮಾತು ನಿಮಗೆ ರುಚಿ ಮತ್ತು ಇದನ್ನೇ ಬೆಳೆಸೋಣ ಇಲ್ಲಪ್ಪ ಅಂದ್ರ ಮಾರ್ಗ ಹಾಲಕ್ಕೂ ಸಜ್ಜೆ ಮತ್ತ ಹೌದಲ್ಲ ಯಾಕಂದ್ರೆ ಇಲ್ಲೇ ಮೊನ್ನೆ 3 ದಿವಸದ ಹಿಂದ ಇದೇ ವಿಜಯಪುರ ಜಿಲ್ಲಾ ಜೈಲು ದರ್ಗಾದೊಳಗ ಹಾಲು ಮತ್ತು ಹೆಬ್ಬುಲಿ ಅನಿಸ್ಕೊಂಡಿರ್ತಕ್ಕಂಥ ಮುಗಳ ಸುಮಿತ್ರನ ಸಂಗಾಟ ಶೆಡ್ ಹೊಡೆದು ಬಂದಿ ಹೌದಲ್ಲ ಇವತ್ತು ಮತ್ತೆ ಇಲ್ಲೇ ಕುಡಿಸ್ಯಾರ ಮತ್ತ ಬರುವ ಬೀಜ ಯಾವತ್ತು 2ನೇ ತಾರೀಕು 9ನೇ ತಿಂಗಳ ಇದೇ ವಿಜಯಪುರ ಜಿಲ್ಲಾದೊಳಗ ಆ ಗುಡ್ಡದ ಮೇಲೆ ಬಸವಣ್ಣ ದೇವರ ಗುಡಿಗೆ ಸಹಿತ ಮತ್ತೆ ಇದೇ ಹುಲಿ ಕರ್ಸ್ಯಾರ ಗುಡಿಗೆ ಇಲ್ಲೇ ಕಳ್ಸ್ಯಾರ ನೋಡೋಣ ಹೊತ್ತೊಳದಕ್ಕ ಏನು ಗಂಡ ಹೆಣ್ತಿನ ಬೆಳೆಸುತ್ತಾರೋ ಏನ್ ಇವತ್ತು ಬೀರಪ್ಪ ಮಾಳಪ್ಪನ ಬೆಳೆಸುತ್ತಾರೋ ತಿಳ್ಕೊಂಡ ಸಂಜೆ ಆಗೋ ಮಟ್ಟ ಸಂಜೆ ಆಗೋ ತನಕ ಅಷ್ಟೇ ಹೌದಲ್ಲ ಹೊತ್ತು ಹೊಂಡೋಗಟ್ಟ ಅಂದ್ರೆ ನಾಳೆ ಹರಿವತ್ತಿನ ಮಟ್ಟ ಕುಂಡ್ರದಾಕತ್ರಿ ಇಲ್ಲ ಸಂಜೆ ಆಗೋ ತನಕ ಐತಿ ಯಾಕಂದ್ರೆ ಕೇಳಿದ್ರ ನಮ್ಮ ಶ್ರೇಷ್ಠ ಅಣ್ಣವ್ರಾಗಿರ್ತಕ್ಕಂಥವ್ರು ಯಾರಿಪ್ಪ ಈ ವಿಜಯಪುರ ಪಟ್ಟಣದೊಳಗೆ ಕಾರ್ಯಕ್ರಮ ಆದದ್ದನ್ನ ಹಳ್ಳಿದಿಂದ ದಿಲ್ಲಿ ತನಕ ಮುಟ್ಟಿಸಲಾಕ ನಮ್ಮ ಅಣ್ಣನ ಸ್ವರೂಪರು ಯೂಟ್ಯೂಬ್ ದ ಕಿಂಗ್ ಅನಿಸ್ಕೊಂಡಿರ್ತಕ್ಕಂಥವ್ರು ಬಂದಾರ ಯಾರಿಪ್ಪ ಕಿಂಗ ನಮ್ಮ ಅಮೋಗಿ ಅಣ್ಣ ಇಂಗ್ಲೇಶ್ವರ ಅಣ್ಣ ಅಂತಕ್ಕಂಥ ಅಣ್ಣವ್ರು ಏನಪ್ಪಾ ಅಂತ ಕೇಳಿದ್ರೆ ಯೂಟ್ಯೂಬ್ ಅಸ್ತರಾಗಿ ಬಂದಾರ ಅವರಿಗೆ ಮೊದಲು ನಮ್ಮ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಬೇಕು ನಂದು ಒಂದು ಹೇಳ್ತೇನ್ರಿ ನಮಸ್ಕಾರ ಯಾಕಂದ್ರೆ ನಿಂದು ಮೊದಲು ಹೋಗ್ಬೇಕು ಮಗನ ಈ ಬಿಜಾಪುರ ಜಿಲ್ಲಾ ಬಿಟ್ಟು ಇಂಡಿ ತಾಲೂಕಿಗೆ ಹೋಗ್ಬೇಕು ಹೌದಲ್ಲ ಅದಕ್ಕಿನ್ನ ಹೆಣ್ಣು ಆಗಿ ಹುಟ್ಟಿ ಬಂದ ಬಳಿಕ ಆ ಚುಂಚನೂರ ಹುಡುಗಿ ಹೆಣ್ಣಾಗಿ ಹುಟ್ಟಿ ಬಂದ ಬಳಿಕ ಸುಲ್ತಾನ್ಪುರ ಹುಡುಗನ ಜೋಡಿ ಯಾಕಂದ್ರೆ ಗಂಡನ ಮನ್ಯಾಗ ಜೀವನ ಮಾಡ್ಬೇಕಲ್ಲ ಮತ್ತೆ ಅವ್ರ ಮನ್ಯಾಗ ಮಾಡೋದಿತ್ತನು ಹೌದು ಗಂಡನ ಮನೆನೇ ಆಗುದು ಎಷ್ಟೋ ಮಾಡಿದ್ರು ಹೌದಲ್ಲ ಗಂಡನ ಮನ್ಯಾಗ ಹ್ಯಾಂಗ ಜೀವನ ಮಾಡ್ಬೇಕು ಅಂತಕ್ಕಂಥದ್ದು 2 ನೋಡಿ ಸತ್ಯ ಸುಂದರವನ್ನ ಹಾಡಿ ಸರಜೋಡಿ ಹಾಡುವಂತ ಕಲಾವಿದರಿಗೆ ಚಾನ್ಸ್ ಕೊಡೋಣ ಮುಂದಿನ ಪಾಳಿಕೆ ಸರಜೋಡಿ ಹಾಡುವಂತ ಕಲಾವಿದರು ಹೆಂಗ ಬರ್ತಾರ ಹೆಂಗ ಹಾಡ್ತಾರ ಯಾವ ರೊಟೇಷನ್ ಹಿಡ್ಕೊಂಡು ಬರ್ತಾರ ನೋಡೋಣ ಹಂಗ ಕುಣಿದಾಡ್ತಾರ ನೋಡ್ಕೊಂಡು ಪಾಳೆ ಕೊಟ್ಟು ಬಿಡೋಣ್ರಿಪ್ಪ